ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭಾರತ ಇಂಗ್ಲೆಂಡ್ ತಂಡದ ವಿರುದ್ಧ ಸೆಮಿಫೈನಲ್ ಪಂದ್ಯ ಗೆದ್ದು ಫೈನಲಿಗೆ ಹೋದರೂ ಕೂಡ ಭಾರತ ಫೈನಲಲ್ಲಿ ಗೆಲ್ಲೋದೇ ಡೌಟು. ಈ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತದ ಈ ಫೈನಲ್ ಜರ್ನಿಯ ಸೋಲು ಏನು ಹೇಳುತ್ತೆ, ಯಾವೆಲ್ಲ ಫೈನಲ್ನಲ್ಲಿ ಸೋತಿದೆ, ಏನು ಹೇಳುತ್ತೆ ಹಿಸ್ಟ್ರಿ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಭಾರತ ಹುಮ್ಮಸ್ಸಿನಿಂದ ಒಂದು ಪಂದ್ಯಾವಳಿಯನ್ನು, ಒಂದು ಟೂರ್ನಮೆಂಟನ್ನು, ಅದು ICC ಇವೆಂಟ್ ಆಗಿರ್ಬೋದು, ಅಥವಾ ಬೈಲ್ಯಾಟ್ರಲ್ ಸೀರೀಸ್ ಆಗಿರ್ಬೋದು, ಅಥವಾ ಟ್ರ್ಯಾಂಗ್ಯುಲರ್ ಸೀರೀಸ್ ಇರ್ಬೋದು, ಅಥವಾ T20 ವರ್ಲ್ಡ್ ಕಪ್ ಆಗಿರ್ಬೋದು, ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, ಟೆಸ್ಟ್ ಚಾಂಪಿಯನ್ಶಿಪ್ ಆಗಿರ್ಬೋದು, ಮತ್ತು ODI ಫಾರ್ಮೆಟ್ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಭಾರತ ಒಂದು ಒಳ್ಳೆ ಹುಮ್ಮಸ್ಸಿನಿಂದ ಸ್ಟಾರ್ಟ್ ಅಂತೂ ಮಾಡುತ್ತೆ. ಎಲ್ಲಿಯ ತನಕ ಅಂದರೆ ಸೆಮಿಫೈನಲಿಗೆ ಹೋಗುತ್ತೆ. ಸೆಮಿಫೈನಲಲ್ಲೂ ಈಸಿಯಾಗಿ ಗೆದ್ದು, ಅಂದರೆ ಅನ್ಬೀಟನ್ ಆಗಿ ಗೆದ್ದು ಫೈನಲ್ ಕೂಡ ಪ್ರವೇಶ ಮಾಡುತ್ತೆ. ಆದರೆ ಫೈನಲ್ ಪ್ರವೇಶ ಮಾಡಿದಂಥ ಭಾರತ ಹೀನಾಯವಾಗಿ ಫೈನಲ್ ಸೋತು ಹೋಗ್ಬಿಡುತ್ತೆ. ನಾವು ಹಿಸ್ಟ್ರಿ ತೆಗೆದುಕೊಂಡು ಬಂದರೆ 1983 ವರ್ಲ್ಡ್ ಕಪ್ಪಲ್ಲಿ ಮಾತ್ರ ಗೆದ್ದಿತ್ತು. ಅದಾದ ನಂತರ 2007ರಲ್ಲಿ T20 ವರ್ಲ್ಡ್ ಕಪ್ಪನ್ನು ಗೆದ್ದು. ಅದಾದ ನಂತರ 2011ರಲ್ಲಿ ODI ವರ್ಲ್ಡ್ ಕಪ್ಪನ್ನು ಗೆದ್ದು. ಅದಾದ ನಂತರ 2024ರಲ್ಲಿ T20 ವರ್ಲ್ಡ್ ಕಪ್ಪನ್ನು ಗೆದ್ದು. ಹಾಗಾಗಿ 2 ಬಾರಿ T20, 2 ಬಾರಿ ODI ಫಾರ್ಮೆಟಲ್ಲಿ ವರ್ಲ್ಡ್ ಕಪ್ಪನ್ನು ಗೆದ್ದು ಬಿಟ್ಟರೆ, 2 ಸಲ ಫೈನಲಿಗೆ ಹೋದರೂ ಕೂಡ, ಅಂದರೆ WTC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ 2 ಸಲ ಫೈನಲಿಗೆ ಹೋದರೂ ಕೂಡ ಇಲ್ಲಿಯ ತನಕ ನಾವು ಟೆಸ್ಟ್ ಚಾಂಪಿಯನ್ ಆಗಿ ಹೊರಹೊಮ್ಮಲಿಕ್ಕೆ ಆಗಲಿಲ್ಲ. ಇನ್ನು ನಾವು ಈ T20 ವರ್ಲ್ಡ್ ಕಪ್ ಬಗ್ಗೆ ಮಾತನಾಡ್ತಾ ಹೋದರೆ, ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ರೋಚಕವಾಗಿ ಈಡನ್ ಗಾರ್ಡನ್ ಮೈದಾನದಲ್ಲಿ ಸೋಲಿಸಿ ಇದೀಗ ಸೆಮಿಫೈನಲಲ್ಲಿ ಇಂಗ್ಲೆಂಡ್ ವಿರುದ್ಧ ಮಾರ್ಚ್ 5ರಂದು ಸೆಣಸಾಡಲಿದೆ ಮತ್ತು ಅಲ್ಲಿ ಭಾರತ ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಇದಕ್ಕೆ ಹಿಸ್ಟ್ರಿ ಕೂಡ ಹೇಳುತ್ತೆ. ಯಾಕಂದರೆ ವಾಂಖೇಡೆ ಸ್ಟೇಡಿಯಂನಲ್ಲಿ ಸೆಮಿಫೈನಲ್ ಪಂದ್ಯ ನಡೆಯುತ್ತೆ. ವಾಂಖೇಡೆ ಸ್ಟೇಡಿಯಂ ಅಂದ್ಕೊಳ್ಳಿ ಭಾರತಕ್ಕೊಂದು ಸ್ವರ್ಗ, ಭಾರತಕ್ಕೊಂದು ಅದು ಲಕ್ಕಿ ಗ್ರೌಂಡ್ ಅಂತ ಹೇಳ್ಬೋದು. ಯಾಕಂದರೆ 2011ರಲ್ಲಿ ಇದೇ ಗ್ರೌಂಡ್ನಲ್ಲಿ ಶ್ರೀಲಂಕಾ ವಿರುದ್ಧ ODI ವರ್ಲ್ಡ್ ಕಪ್ ಫೈನಲ್ ಆದಾಗ ಭಾರತ ಶ್ರೀಲಂಕಾ ತಂಡವನ್ನು ಈಸಿಯಾಗಿ ಸೋಲಿಸಿ 2ನೇ ಬಾರಿ 26 ವರ್ಷಗಳ ನಂತರ 2ನೇ ಬಾರಿ ಭಾರತ ಒನ್ ಡೇ ವರ್ಲ್ಡ್ ಕಪ್ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಹಾಗಾಗಿ ಭಾರತ ವಾಂಖೇಡೆ ಸ್ಟೇಡಿಯಂನಲ್ಲಿ ಇಂಗ್ಲೆಂಡ್ ವಿರುದ್ಧ ಸುಲಭವಾಗಿ ಗೆಲ್ಲಬಹುದು. ಹ್ಯಾರಿ ಬ್ರೂಕ್ ಅವ್ರನ್ನ ಔಟ್ ಮಾಡಿದ್ರೆ, ಅಥವಾ ವಿಲ್ ಜಾಕ್ಸ್ ಅವ್ರನ್ನ ಕಟ್ ಹಾಕಿದ್ರೆ, ಅಥವಾ ರಿಯಾನ್ ಅಹ್ಮದ್ ಅವ್ರನ್ನ ಕಟ್ ಹಾಕಿದ್ರೆ, ಅಥವಾ ಜಾಸ್ ಬಟ್ಲರ್ ಅನ್ನುವಂಥ ಈ ಇಂಗ್ಲೆಂಡ್ ಆಟಗಾರರ ಮುಂಬೈ ತಂಡದಲ್ಲಿ ಕೂಡ ಇದ್ರು, ಅವರನ್ನ ಕಟ್ ಹಾಕಿದ್ರೆ ಭಾರತ ಸುಲಭವಾಗಿ ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ತಲುಪುವಂಥ ಎಲ್ಲ ಲೆಕ್ಕಾಚಾರ ಮತ್ತು ಎಲ್ಲ ಹಿಸ್ಟ್ರಿ ಕೂಡ ಹೇಳುತ್ತೆ. ಇನ್ನು ಭಾರತ ಫೈನಲ್ನಲ್ಲಿ ಎಷ್ಟು ಸಲ ಸೋತಿದೆ ಅನ್ನೋದನ್ನು ನೋಡ್ತಾ ಹೋದರೆ, 2003ರ ವರ್ಲ್ಡ್ ಕಪ್ಪಲ್ಲಿ ಗಂಗೂಲಿ ಅವರಿದ್ದರು, ಆಗ ಕೂಡ ಸೋತಿತ್ತು. 2014ರ T20 ವರ್ಲ್ಡ್ ಕಪ್ಪಲ್ಲಿ ಫೈನಲಿಗೆ ಹೋಗಿತ್ತು, ಅಲ್ಲೂ ಕೂಡ ಸೋತು. 2017ರ ಈ ಚಾಂಪಿಯನ್ಸ್ ಟ್ರೋಫಿಯ ಫೈನಲಿಗೆ ಹೋಗಿತ್ತು, ಅಲ್ಲೂ ಕೂಡ ಸೋತು. ಜೊತೆಗೆ 2 ಸಲ ಟೆಸ್ಟ್ ಚಾಂಪಿಯನ್ನ ಫೈನಲಿಗೆ ಹೋಗಿತ್ತು. ಒಂದು ಸಲ ನ್ಯೂಜಿಲೆಂಡ್ ವಿರುದ್ಧ 2021ರಲ್ಲಿ ಸೋತು. ಅದಾದ ನಂತರ 2023ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯವಾಗಿ 209 ರನ್ಗಳಿಂದ ಸೋತು, ಅದು ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ. ಅದಾದ ನಂತರ 2023ರ ODI ವರ್ಲ್ಡ್ ಕಪ್ಪಲ್ಲಿ ಇದೇ ಫೈನಲ್ ನಿಗದಿಯಾಗಿದೆಯಲ್ಲ, ಅಥವಾ ಮೊನ್ನೆ ಸೌತ್ ಆಫ್ರಿಕಾ ವಿರುದ್ಧ ಸೂಪರ್ 8 ಹಂತದಲ್ಲಿ ಮೊದಲ ಪಂದ್ಯವನ್ನು ಸೋತಲ್ಲ ಸೌತ್ ಆಫ್ರಿಕಾ ವಿರುದ್ಧ, ಅದೇ ಅಹಮದಾಬಾದ್ನಲ್ಲಿ, ಅಂದರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ತಂಡದ ನಡುವೆ ನಡೆದಂಥ 2023ರ 50 ಓವರ್ಗಳ ವರ್ಲ್ಡ್ ಕಪ್ನಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಸೋತು ಸುಣ್ಣವಾಗಿತ್ತು ಮತ್ತು ಹೀನಾಯವಾಗಿ ಸೋತಿತ್ತು. ಅಂದು ಭಾರತ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ 240 ರನ್ಗಳ ಒಂದು ಸಾಧಾರಣ ಮೊತ್ತವನ್ನು ಕಲೆ ಹಾಕ್ತು. ಅದು ಈಗ ಆ ಮೊತ್ತ ಈಗ T20 ವರ್ಲ್ಡ್ ಕಪ್ನಲ್ಲೂ ಗೆಲ್ಲಲಿಕ್ಕಾಗಲ್ಲ ಅಂತ ಒಂದು ಮೊತ್ತ. ಅಂದು 50 ಓವರ್ಗಳಲ್ಲಿ 240 ರನ್ಗಳನ್ನು ಕಲೆ ಹಾಕುವಲ್ಲಿ ಮಾತ್ರ ಯಶಸ್ವಿಯಾಯಿತು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು KL ರಾಹುಲ್ ಅವರು 50ರ ಗಡಿಯನ್ನು ದಾಟಿದ್ರು. ಆದರೂ ಕೂಡ ಎಲ್ಲೋ ಒಂದು ಕಡೆ 300-320 ರನ್ನನ್ನು ಮಾಡಲಿಕ್ಕಾಗಿಲ್ಲ. ಅದನ್ನು ಬೆನ್ನಟ್ಟಿದಂಥ ಆಸ್ಟ್ರೇಲಿಯಾ ಕೇವಲ 43 ಓವರ್ಗಳಲ್ಲಿ ಸುಲಭವಾಗಿ ಭಾರತದ ಸವಾಲನ್ನು ಬೆನ್ನಟ್ಟಿದಂಥ ಆಸ್ಟ್ರೇಲಿಯಾ ತಂಡ ಸುಲಭವಾಗಿ ಆ ಒಂದು ಟಾರ್ಗೆಟನ್ನು ಕೇವಲ 43 ಓವರ್ಗಳಲ್ಲಿ ರೀಚ್ ಆಗಿ ಭಾರತದ ಈ ಫೈನಲ್ ಗೆಲ್ಲುವಂಥ, ವರ್ಲ್ಡ್ ಕಪ್ ಗೆಲ್ಲುವಂಥ ಕನಸನ್ನು ಮತ್ತೊಮ್ಮೆ ನಿರಾಶಯವಾಗಿ, ಅಥವಾ ಆ ಆಸೆಯನ್ನು ಕೈಬಿಡುವಂತೆ ಮಾಡಿದ್ರು ಮತ್ತು ಆಸ್ಟ್ರೇಲಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ, 2003
2014, 2017, 2021, 2023 ಮತ್ತು 2023 ವರ್ಲ್ಡ್ T20 ODI ವರ್ಲ್ಡ್ ಕಪ್ ಇವೆಲ್ಲವೂ ಕೂಡ ಫೈನಲಿಗೆ ಹೋಗಿ ಸರಿಸುಮಾರು 8ರಿಂದ 9 ಬಾರಿ ಫೈನಲಿಗೆ ಹೋಗಿ ಆ ಫೈನಲಲ್ಲಿ ಹೀನಾಯವಾಗಿ ಸೋತಂಥ ಹಿಸ್ಟ್ರಿ ಭಾರತಕ್ಕಿದೆ. ಅದರಲ್ಲೂ ಮುಖ್ಯವಾಗಿ ನಾನು 2 ಗ್ರೌಂಡ್ ಬಗ್ಗೆ ಹೇಳಿದ್ನಲ್ಲ, ಒಂದು ವಾಂಖೇಡೆ ಸ್ಟೇಡಿಯಂ ಸೆಮಿಫೈನಲ್ ನಡೆಯುತ್ತೆ, ಅದಕ್ಕೆ ಒಂದು ಒಳ್ಳೆಯ ಹಿಸ್ಟ್ರಿ ಇದೆ. ಭಾರತ ಸೆಮಿಫೈನಲನ್ನು ಸುಲಭವಾಗಿ ಗೆಲ್ಲುತ್ತೆ. ಆದರೆ ವರ್ಲ್ಡ್ ಕಪ್ ಫೈನಲ್ ಇರುವುದು ಅದು ನಮಗೆ ಬೇಡವಾದಂಥ ಅಥವಾ ನಮಗೆ ಬ್ಯಾಡ್ ಹಿಸ್ಟ್ರಿ ಇರುವಂಥ ಅಹಮದಾಬಾದ್ನಲ್ಲಿ. ಈಗ ಸದ್ಯದಲ್ಲಿ 2-3 ಮ್ಯಾಚನ್ನು ನೋಡ್ತಾ ಹೋದರೆ ಅದೇ ಪಿಚ್ನಲ್ಲಿ 2023ರಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯವಾಗಿ ವರ್ಲ್ಡ್ ಕಪ್ ಫೈನಲ್ ಸೋತಿತ್ತು. ಅದಾದ ನಂತರ ಮೊನ್ನೆ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲಲೇಬೇಕಂತ ಮ್ಯಾಚಲ್ಲಿ ಭಾರತ ಹೀನಾಯವಾಗಿ ಅವರು ಕೂಡ 187 ರನ್ನನ್ನು ಸೌತ್ ಆಫ್ರಿಕಾ ತಂಡದವರು ಮೊದಲು ಬ್ಯಾಟಿಂಗ್ ಮಾಡಿ 187 ರನ್ನನ್ನು ಟಾರ್ಗೆಟನ್ನು ಒಂದು ಸುಲಭವಾದ ಟಾರ್ಗೆಟನ್ನು ನಮಗೆ ಕೊಟ್ಟಿದ್ರು. ಆದರೆ ಭಾರತ ಆ ಟಾರ್ಗೆಟನ್ನು ರೀಚ್ ಮಾಡುವ ಹಂತದಲ್ಲಿ ಕೇವಲ 111 ರನ್ಗಳಾಗೋದರಲ್ಲಿ ತನ್ನೆಲ್ಲ ವಿಕೆಟನ್ನು ಕಳೆದುಕೊಂಡು ಹೀನಾಯವಾಗಿ ಸೋತು ರನ್ ರೇಟ್ ಪಾತಾಳಕ್ಕೆ ಕುಸಿದು ಇನ್ನೇನು 2 ಮ್ಯಾಚನ್ನು ಗೆಲ್ಲಿಲ್ಲ ಅಂದರೆ ಭಾರತ ಸೋತು ಮನೆಗೆ ಹೋಗುತ್ತೆ ಅನ್ನುವಂಥ ಸ್ಥಿತಿಗೆ ತಂದು ಭಾರತ ಸೆಮಿಫೈನಲ್ ಹಂತದಿಂದ ಹೊರ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇತ್ತು. ಆದರೆ ಭಾರತ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ರೋಚಕವಾಗಿ ಗೆದ್ದು ಸೆಮಿಫೈನಲ್ ಹಂತಕ್ಕೆ ತಲುಪಿದೆ. ಹಾಗಾಗಿ ಅಹಮದಾಬಾದ್ ಇದೆಯಲ್ಲ, ಅದು ಡ್ಯೂ ಬರುತ್ತಾ ಡ್ಯೂ ಬರಲ್ವಾ ನೋಡಿ. ಮೊನ್ನೆ ಸೌತ್ ಆಫ್ರಿಕಾ ವಿರುದ್ಧ ಆಡಿದಂಥ ಮ್ಯಾಚ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಸೌತ್ ಆಫ್ರಿಕಾ 187 ರನ್ಗಳನ್ನು ಕೊಟ್ಟು ಭಾರತಕ್ಕೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಾದರೆ ಎಲ್ಲರೂ ಅಂದ್ಕೊಂಡ್ರು ಡ್ಯೂ ಬೀಳ್ಬೋದು, ಡ್ಯೂ ಬಿದ್ದು ಭಾರತಕ್ಕೆ ಸುಲಭವಾಗಬಹುದು ಎನ್ನುವಂಥ ಲೆಕ್ಕಾಚಾರ ಇದ್ರೂ ಕೂಡ ಡ್ಯೂ ಬಿದ್ದಿಲ್ಲ. ಭಾರತ ಕೇವಲ 111 ರನ್ಗೆ ಔಟ್ ಆಗಿ ತನ್ನ ಮಾನ ಮರ್ಯಾದೆಯನ್ನು ಕಳ್ಕೊಳ್ತು. ಇನ್ನು ನಾವು 2023 ವರ್ಲ್ಡ್ ಕಪ್ಪಲ್ಲಿ ಬಂದಾಗ ಭಾರತಕ್ಕೆ ಟಾಸ್ ಗೆದ್ದು ಫೀಲ್ಡಿಂಗ್ ತೆಗೆದುಕೊಳ್ಬೇಕಿತ್ತು, ಯಾಕಂದರೆ ಡ್ಯೂ ಬೀಳ್ಬೋದು ಎನ್ನುವಂಥ ಲೆಕ್ಕಾಚಾರ ಇತ್ತು. ಭಾರತ ಮೊದಲು ಬ್ಯಾಟಿಂಗ್ ಮಾಡ್ತು, 240 ರನ್ಗಳ ಟಾರ್ಗೆಟ್ ಮಾಡ್ತು. ಆದರೆ ಅದನ್ನು ಬೆನ್ನತ್ತಿದಂಥ ಆಸ್ಟ್ರೇಲಿಯಾ ಡ್ಯೂ ಬಿದ್ದ ಕಾರಣಕ್ಕಾಗಿ 240 ರನ್ಗಳ ಸುಲಭವಾದಂಥ ಟಾರ್ಗೆಟನ್ನು ಕೇವಲ 43 ಓವರ್ಗಳಲ್ಲಿ ಟಾರ್ಗೆಟನ್ನು ರೀಚ್ ಮಾಡ್ತು. ಇಲ್ಲಿ ಡ್ಯೂ ಬೀಳುತ್ತಾ ಡ್ಯೂ ಬೀಳಲ್ವಾ ಎಲ್ಲವೂ ಕೂಡ ಲೆಕ್ಕಾಚಾರ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳ್ಬೋದು. ಆದರೆ ಆ ಮ್ಯಾಚ್ ಆಗಿದ್ದು ನವಂಬರಲ್ಲಿ, ಈ ಮ್ಯಾಚ್ ಆಗ್ತಾ ಇರುವುದು ಇದೀಗ. ಅದು ಆ ಮ್ಯಾಚ್ ಆಗಿದ್ದು ಅಂದರೆ ವರ್ಲ್ಡ್ ಕಪ್ ಫೈನಲ್ ಆಗಿದ್ದು 2023 ವರ್ಲ್ಡ್ ಕಪ್ ಫೈನಲ್ ಆಗಿದ್ದು ಜೂನ್ನಲ್ಲಿ. ಆವಾಗ ಸ್ವಲ್ಪ ಹೀಟ್ ಇತ್ತು, ಹಾಗೆ ಡ್ಯೂ ಬಿತ್ತು ಎನ್ನುವಂಥ ಲೆಕ್ಕಾಚಾರ ಇದ್ದರೆ ಈಗ ಮ್ಯಾಚ್ ಆಗ್ತಿರುವುದು ಮಾರ್ಚ್ 8ರಂದು. ಈಗ ಡ್ಯೂ ಬೀಳುತ್ತಾ ಬೀಳಲ್ವ, ಬಿದ್ದರೆ ಯಾವ ತಂಡಕ್ಕೆ ಒಳ್ಳೆಯದಾಗತ್ತೆ ಅನ್ನುವಂಥ ಲೆಕ್ಕಾಚಾರ ನಮ್ಮ ಕಣ್ಮುಂದಿದ್ರು ಕೂಡ ಕಳೆದ ವಾರವೇ ನಡೆದಂಥ ಒಂದು ಪಂದ್ಯದಲ್ಲಿ ಡ್ಯೂ ಬಿದ್ದಿರಲಿಲ್ಲ. ಹಾಗಾಗಿ ಭಾರತ ಹೀನಾಯವಾಗಿ ಸೋತು ಎನ್ನುವಂಥ ಲೆಕ್ಕಾಚಾರದ ನಡುವೆಯೂ ಕೂಡ ಭಾರತ ಮಾರ್ಚ್ 5ರಂದು ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲಿಗೆ ಹೋದರೂ ಕೂಡ ಭಾರತ ಗೆಲ್ಲತ್ತೆ ಅನ್ನುವಂಥ ಆತ್ಮವಿಶ್ವಾಸ ಭಾರತೀಯ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಭಾರತ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸುಲಭವಾಗಿ ಗೆದ್ದರೂ ಕೂಡ ಭಾರತ ಫೈನಲ್ನಲ್ಲಿ ಗೆಲ್ಲತ್ತಾ ಎನ್ನುವಂಥ ಒಂದು ಯಕ್ಷ ಪ್ರಶ್ನೆ ಇದೀಗ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಅದಕ್ಕೆ ಹಿಸ್ಟ್ರಿನೇ ರೋಚಕವಾಗಿದೆ. ಸರಿಸುಮಾರು 8ರಿಂದ 9 ಫೈನಲನ್ನು ರೀಚ್ ಆದರೂ ಕೂಡ ಭಾರತ ಆ ಎಲ್ಲ ಫೈನಲ್ನಲ್ಲಿ ಹೀನಾಯವಾಗಿ ಸೋತು ಸುಣ್ಣವಾಗಿದೆ. ಮತ್ತು ಇದು ಈ ಫೈನಲ್ ನಡೀತಾ ಇರುವುದು ಅಹಮದಾಬಾದ್ ಎನ್ನುವಂಥ ಒಂದು ದೊಡ್ಡದಂಥ ಸ್ಟೇಡಿಯಂನಲ್ಲಿ ಮತ್ತು ಭಾರತಕ್ಕೆ ಅನ್ಲೇಕಿ ಸ್ಟೇಡಿಯಂನಲ್ಲಿ. ಹೀಗಾಗಿ ಭಾರತ ಫೈನಲಲ್ಲಿ ಸೋಲತ್ತಾ ಗೆಲ್ಲತ್ತಾ ಕೆಲವೇ ದಿನಗಳಲ್ಲಿ ಇದು ನಮ್ಮ ಕಣ್ಮುಂದೆ ಬರುತ್ತೆ. ಅದಕ್ಕೂ ಮೊದಲು ಭಾರತ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯವನ್ನು ಗೆಲ್ಲಲೇಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.